अरे यार ये तो उल्टा ही पड़ गया। ಮುಖೇಶ್ ಅವರು ಕ್ರೆಡಿಟ್ ರಿಸ್ಕ್ ಫಂಡ್ನಲ್ಲಿ ಹೆಚ್ಚಿನ ಮಟ್ಟದ ರಿಟರ್ನ್ಸ್ ಅನ್ನ ನಿರೀಕ್ಷೆ ಮಾಡಿದ್ರು. ಆದರೆ ಅವರ ರಿಟರ್ನ್ಸ್ ನೆಗೆಟಿವ್ ಆಗಿತ್ತು. ಇವರ ಈ ಚಿಂತಾಜನಕ ಸ್ಥಿತಿಯನ್ನು ನೋಡಿದ ಜತಿನ್ ಅವರ ಹೂಡಿಕೆಯ ಬಗ್ಗೆ ವಿಚಾರಿಸ್ತಾರೆ. ಅದಕ್ಕೆ ಮುಖೇಶ್ ತಮ್ಮ ಸಲಹೆಗಾರರಾದ ಜೋಶಿ ಅವರು ಜಾಸ್ತಿ ರಿಸ್ಕ್ ಇರೋ ಕಂಪನಿಗಳಲ್ಲಿ ಹೂಡಿಕೆಯನ್ನ ಮಾಡುವುದು ಒಳ್ಳೆಯದು, ರಿಸ್ಕ್ ಜಾಸ್ತಿ ಇದ್ದಷ್ಟು ರಿಟರ್ನ್ಸ್ ಜಾಸ್ತಿ ಅನ್ನೋ ಸಲಹೆಯನ್ನ ಕೊಟ್ಟಿದ್ರು ಅಂತ ಹೇಳ್ತಾರೆ. ಆಗ ಅವರ ಮಾತುಗಳೇ ರಿಸ್ಕ್ಗೆ ಸಾಕಷ್ಟು ಸಾಕ್ಷ್ಯಾಧಾರವನ್ನು ಕೊಡುತ್ತೆ ಅಂತಾರೆ ಜತಿನ್. ಅಂದರೆ ಏನರ್ಥ ಅನ್ನೋದು ಮುಖೇಶ್ ಅವರ ಮರುಪ್ರಶ್ನೆಯಾಗಿತ್ತು. ಹೆಚ್ಚಿನ ರಿಸ್ಕ್ ಅಂದರೆ ಕೇವಲ ಹೆಚ್ಚಿನ ಗಳಿಕೆಯಲ್ಲ, ರಿಟರ್ನ್ಸ್ಗಳು ನೆಗೆಟಿವ್ ಆಗುವ ಸಾಧ್ಯತೆ ಕೂಡ ಇರುತ್ತೆ ಅನ್ನೋದು ಜೋಶಿ ಅವರ ಮಾತಾಗಿತ್ತು ಅಂತ ಜತಿನ್ ವಿವರಿಸ್ತಾರೆ. ಮುಖೇಶ್ ಅವರು ಸಿಲುಕಿದಂತಹ ಸನ್ನಿವೇಶದಲ್ಲಿ ನೀವು ಸಿಕ್ಕಿ ಹಾಕೋಬೇಡಿ. ಅದಕ್ಕೆ ಹೇಳೋದು, ಹೂಡಿಕೆಗೂ ಮೊದಲು ಆ ಯಾವುದೇ ಒಂದು ಸ್ಕೀಮ್ ಬಗ್ಗೆ ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡಿರಿ. ಯಾರದ್ದು ಶಿಫಾರಸ್ಸಿನ ಮೇಲೆ ಕುರುಡಾಗಿ ದಯವಿಟ್ಟು ಹೂಡಿಕೆಯನ್ನು ಮಾಡಬೇಡಿ. ಹಾಗಾದರೆ ಈ ಕ್ರೆಡಿಟ್ ರಿಸ್ಕ್ ಮ್ಯೂಚುವಲ್ ಫಂಡ್ಗಳು ಅಂದರೆ ಏನು? ಅವು ಯಾವ ಬಗೆಯ ಹೂಡಿಕೆದಾರರಿಗೆ ಸೂಕ್ತವಾಗುತ್ತೆ? ಈ ಬಗ್ಗೆ ನಾವೀಗ ತಿಳಿಯೋಣ. ನೋಡಿ, ಲೋ ರೇಟೆಡ್ ಕಾರ್ಪೊರೇಟ್ ಬಾಂಡ್ ಅಂದರೆ ಹೂಡಿಕೆ ಮಾಡಿದ ಹಣ ವಾಪಸ್ ಬರದೇ ಇರುವ ಸಾಧ್ಯತೆ ಹೆಚ್ಚಿರುವ ಕಾರ್ಪೊರೇಟ್ ಬಾಂಡ್ಗಳಲ್ಲಿ ಹೂಡಿಕೆ ಮಾಡುವ ಡೆಟ್ ಫಂಡ್ಗಳೇ ಈ ಕ್ರೆಡಿಟ್ ರಿಸ್ಕ್ ಮ್ಯೂಚುವಲ್ ಫಂಡ್ಗಳು. ಸಾಮಾನ್ಯವಾಗಿ ಕಾರ್ಪೊರೇಟ್ ಬಾಂಡ್ಗಳು ಹೆಚ್ಚಿನ ರಿಟರ್ನ್ಸ್ ಅನ್ನು ಕೊಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಯಾಕೆಂದರೆ ಈ ಫಂಡ್ಗಳು ದುರ್ಬಲ, ಲೋ ರೇಟೆಡ್ ಕಂಪನಿಗಳಿಗೆ ಹೆಚ್ಚಿನ ಬಡ್ಡಿಯ ದರಕ್ಕೆ ಸಾಲವನ್ನು ಕೊಟ್ಟಿರುತ್ತೆ. ಹೀಗಾಗಿ ಈ ಹೂಡಿಕೆಯ ಮೇಲೆ ಹೆಚ್ಚಿನ ರಿಸ್ಕ್ ಇದೆ. ಇನ್ನು ಡಿಫಾಲ್ಟ್ ಆಗುವ ಅತಿ ದೊಡ್ಡ ರಿಸ್ಕ್ ಕೂಡ ಇದ್ದೇ ಇದೆ. ಬಾಂಡ್ ಇಶ್ಯೂ ಮಾಡೋ ಕಂಪನಿಗಳು ಬಡ್ಡಿ ಅಥವಾ ಅಸಲನ್ನು ಪಾವತಿ ಮಾಡದೇ ಹೋದರೆ ಆಗ ಪಾವತಿಯ ಬಿಕ್ಕಟ್ಟು ಎದುರಾಗುತ್ತೆ. ಕ್ರೆಡಿಟ್ ರಿಸ್ಕ್ ಫಂಡ್ಗಳ ಪೋರ್ಟ್ಫೋಲಿಯೋ ಸಾಮಾನ್ಯವಾಗಿ ಲೋಯರ್ ರೇಟೆಡ್ ಸೆಕ್ಯೂರಿಟೀಸ್ ಮೇಲೆ ಗಮನವನ್ನು ಹರಿಸುತ್ತೆ. ಹೆಚ್ಚಿನ ರಿಸ್ಕ್ ಇರೋದ್ರಿಂದ ಈ ಫಂಡ್ಗಳಲ್ಲಿ ಲಿಕ್ವಿಡಿಟಿ ಕಡಿಮೆ ಇರುತ್ತೆ. ಇದು ನೀವು ಹೂಡಿಕೆಯನ್ನು ರೆಡಿ ಮಾಡಿದಾಗ ತೊಂದರೆಯನ್ನು ತಂದೊಡ್ಡಬಹುದು. ಇಂತಹ ಸನ್ನಿವೇಶದಲ್ಲಿ ಹೂಡಿಕೆದಾರರು ಬಿಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು. ಒಂದು ವೇಳೆ ಬಾಂಡ್ ಇಶ್ಯೂ ಮಾಡಿದ ಕಂಪನಿ ಡಿಫಾಲ್ಟ್ ಆದರೆ, ಅಥವಾ ಡೌನ್ ಗ್ರೇಡ್ ಆದರೆ, ಅಥವಾ ಮುಚ್ಚೇ ಹೋಗಿಬಿಟ್ರೆ ಆಗ ಫಂಡ್ನ ಅಸೆಟ್ ವ್ಯಾಲ್ಯೂ ಅಂದರೆ NAV ಕಡಿಮೆ ಆಗಬಹುದು. ಇದು ಹೂಡಿಕೆದಾರರ ರಿಟರ್ನ್ಗಳ ಮೇಲೆ ನೆಗೆಟಿವ್ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ. ನೋಡಿ, ಕ್ರೆಡಿಟ್ ರಿಸ್ಕ್ ಫಂಡ್ಗಳ ಗಳಿಕೆಯ ತೆರಿಗೆಯ ಲೆಕ್ಕಾಚಾರ ಡೆಟ್ ಮ್ಯೂಚುವಲ್ ಫಂಡ್ಗಳಂತೆಯೇ ಇರುತ್ತೆ. 2023 ಏಪ್ರಿಲ್ 1ರಿಂದ ಡೆಟ್ ಫಂಡ್ಗಳ ಟ್ಯಾಕ್ಸ್ ರೆಜಿಮ್ನಲ್ಲಿ ಬದಲಾವಣೆ ಆಗಿದೆ. ದೀರ್ಘಾವಧಿ ಕ್ಯಾಪಿಟಲ್ ಗೇನ್ ಅಥವಾ LTCG ಇಂಡೆಕ್ಸೇಷನ್ ಸೌಲಭ್ಯವನ್ನು ಡೆಟ್ ಫಂಡ್ಗಳಿಗೆ ತೆಗೆದು ಹಾಕಲಾಗಿದೆ. ಇದಕ್ಕೂ ಮೊದಲು 3 ವರ್ಷಗಳ ಕಾಲ ಬಾಂಡ್ ಹೊಂದಿದ್ರೆ ರಿಡಂಪ್ಷನ್ನ ಸಂದರ್ಭದಲ್ಲಿ ಇಂಡೆಕ್ಸೇಷನ್ನ ಸೌಲಭ್ಯ ಪಡೆಯುವ ಅವಕಾಶ ಇತ್ತು. ಆದರೆ 2023 ಏಪ್ರಿಲ್ 1ರಿಂದ ಡೆಟ್ ಫಂಡ್ಗಳು ಅಲ್ಪಾವಧಿ ಕ್ಯಾಪಿಟಲ್ ಗೇನ್ ಕ್ಯಾಟಗರಿಯ ಅಡಿಯಲ್ಲಿ ಸೇರ್ತವೆ. ಹಾಗಾಗಿ ಹೂಡಿಕೆಯ ಅವಧಿ ಎಷ್ಟೇ ಇರಲಿ, ಇದರಿಂದ ಸಿಗುವ ಲಾಭದ ಮೊತ್ತವನ್ನು ಹೂಡಿಕೆದಾರರ ವಾರ್ಷಿಕ ಆದಾಯಕ್ಕೆ ಸೇರಿಸಲಾಗುತ್ತೆ. ಅವರಿಗೆ ಅನ್ವಯವಾಗುವ ಸ್ಲ್ಯಾಬ್ ರೀತಿ ತೆರಿಗೆ ವಿಧಿಸಲ್ಪಡುತ್ತೆ. ಇನ್ನು ಸರ್ಕಾರ ಈ ನಿಯಮ ಜಾರಿಗೆ ತಂದ ನಂತರ ಕಳೆದ ವರ್ಷ ಕ್ರೆಡಿಟ್ ರಿಸ್ಕ್ ಮ್ಯೂಚುವಲ್ ಫಂಡ್ಗಳಿಂದ ನಿರಂತರವಾಗಿ ಹೂಡಿಕೆಯನ್ನು ಹಿಂಪಡೆಯಲಾಗ್ತಾ ಇದೆ. ಫೆಬ್ರವರಿ 2024ರಲ್ಲಿ ಈ ಕ್ಯಾಟಗರಿಯ ಅಡಿಯಲ್ಲಿ 365.9 ಕೋಟಿ ರೂಪಾಯಿಯಷ್ಟು ಔಟ್ಫ್ಲೋ ವರದಿಯಾಗಿದೆ. ಡೆಟ್ ಮ್ಯೂಚುವಲ್ ಫಂಡ್ಗಳ ಮೇಲಿನ ರಿಟರ್ನ್ಗಳು RBIನ ಪಾಲಿಸಿಯ ದರಗಳನ್ನು ಆಧರಿಸಿರುತ್ತೆ. ಈ ಕೇಂದ್ರ ಬ್ಯಾಂಕ್ ಬಡ್ಡಿ ದರದಲ್ಲಿ ವ್ಯತ್ಯಾಸ ಮಾಡಿದರೆ ಆಗ ಕ್ರೆಡಿಟ್ ರಿಸ್ಕ್ ಫಂಡ್ನಂತಹ ಡೆಟ್ ಫಂಡ್ಗಳ ರಿಟರ್ನ್ಗಳಲ್ಲೂ ಕೂಡ ವ್ಯತ್ಯಾಸಗಳಾಗುತ್ತೆ. ಯಾಕೆಂದರೆ ಯಾವಾಗ ನಿಮ್ಮ ಹಣವನ್ನು ಹೂಡಿಕೆ ಮಾಡಲಾಗುತ್ತೋ ಆಗ ಆ ಕಂಪನಿಗಳು ಅಷ್ಟೇ ಅನುಪಾತದ ರಿಟರ್ನ್ಸ್ನ ಜೊತೆಗೆ ವಾಪಸ್ ಮಾಡಬೇಕಿರುತ್ತೆ. ಒಂದು ವೇಳೆ ಬಡ್ಡಿ ದರ ಹೆಚ್ಚಾಗಿದ್ದರೆ ರಿಸ್ಕ್ ಜೊತೆಗೆ ರಿಟರ್ನ್ಸ್ ಕೂಡ ಜಾಸ್ತಿ ಆಗಬಹುದಾಗಿದೆ. ಈಗ ನಾವು ಜನರಿಗೆ ಎಷ್ಟು ರಿಟರ್ನ್ಸ್ ಸಿಕ್ಕಿದೆ ಅನ್ನೋದನ್ನು ನೋಡೋಣ. 2024 ಏಪ್ರಿಲ್ 3ರ ಅಂಕಿಅಂಶಗಳ ಪ್ರಕಾರ DSP ಕ್ರೆಡಿಟ್ ರಿಸ್ಕ್ ಫಂಡ್ ಕಳೆದ ವರ್ಷದಲ್ಲಿ 15.5% ರಿಟರ್ನ್ಸ್ ಕೊಟ್ಟಿದೆ. 3 ವರ್ಷಗಳಲ್ಲಿ 9.45% ಹಾಗೂ 5 ವರ್ಷಗಳಲ್ಲಿ 7.14% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಈ ಅವಧಿಯಲ್ಲಿ SBI ಕ್ರೆಡಿಟ್ ರಿಸ್ಕ್ ಫಂಡ್ ಕ್ರಮವಾಗಿ 8.68%, 6.31 ಮತ್ತು 6.59% ರಿಟರ್ನ್ಸ್ ಕೊಟ್ಟಿದೆ. ಅದೇ ರೀತಿ ಇನ್ವೆಸ್ಕೋ ಇಂಡಿಯಾ ಕ್ರೆಡಿಟ್ ರಿಸ್ಕ್ ಫಂಡ್ ಕ್ರಮವಾಗಿ 8.12%, 6.1 ಮತ್ತು 5.37% ರಿಟರ್ನ್ಸ್ ಕೊಟ್ಟಿದೆ. ಇನ್ನು ನಿಪಾನ್ ಇಂಡಿಯಾ ಕ್ರೆಡಿಟ್ ರಿಸ್ಕ್ ಫಂಡ್ ಕಳೆದ ಒಂದು ವರ್ಷದಲ್ಲಿ 8.02%, 3 ವರ್ಷದಲ್ಲಿ 8.45% ಹಾಗೂ 5 ವರ್ಷದಲ್ಲಿ 4.03% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಈಗ ಹೂಡಿಕೆದಾರರು ಏನು ಮಾಡಬೇಕು ಎಂಬ ಪ್ರಶ್ನೆ ಉದ್ಭವ ಆಗುತ್ತೆ.
ಈ ಡೆಟ್ ಫಂಡ್ ವಿಧಗಳಿಗೆ ಹೋಲಿಸಿದರೆ ಕ್ರೆಡಿಟ್ ರಿಸ್ಕ್ ಫಂಡ್ಗಳು ಹೆಚ್ಚು ರಿಸ್ಕಿ ಅನ್ನೋದನ್ನು ನೀವು ನೆನಪಿನಲ್ಲಿ ಇಡಬೇಕಾಗತ್ತೆ. ಯಾಕೆಂದರೆ ಈ ಫಂಡ್ಗಳು ತಮ್ಮ ಪೋರ್ಟ್ಫೋಲಿಯೋದ ಬಹುಪಾಲನ್ನು ಲೋಯರ್ ರೇಟೆಡ್ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತವೆ. ನೀವು ಹೆಚ್ಚಿನ ರಿಟರ್ನ್ಸ್ಗಾಗಿ ಸ್ವಲ್ಪ ರಿಸ್ಕನ್ನು ತೆಗೆದುಕೊಳ್ಳುವುದಕ್ಕೆ ಸಿದ್ಧರಿದ್ದರೆ ಮಾತ್ರ ಇಂತಹ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು. ಆದರೆ ಮುಖೇಶ್ ಅವರಂತೆ ಡೆಟ್ ಫಂಡ್ಗಳಿಗಿಂತ ಕೇವಲ 2-3% ಹೆಚ್ಚಿನ ರಿಟರ್ನ್ಸ್ಗಾಗಿ ಕ್ರೆಡಿಟ್ ರಿಸ್ಕ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಿ. ಇನ್ನು ಮಾರುಕಟ್ಟೆ ತಜ್ಞರ ಪ್ರಕಾರ ಡೈನಮಿಕ್ ಬಾಂಡ್ ಫಂಡ್ಗಳು ಉತ್ತಮ ಆಯ್ಕೆಯಾಗಿ ಪರಿಣಮಿಸಲಿವೆ. ಬಡ್ಡಿದರ ಏರಿಕೆಯ ಮತ್ತು ಇಳಿಕೆಯ ಎರಡೂ ಸನ್ನಿವೇಶಗಳಲ್ಲಿ ಗರಿಷ್ಠ ರಿಟರ್ನ್ಗಳನ್ನು ಕೊಡುವುದೇ ಡೈನಮಿಕ್ ಬಾಂಡ್ ಫಂಡ್ಗಳ ಪ್ರಮುಖ ಗುರಿ. ಫಂಡ್ ಮ್ಯಾನೇಜರ್ ನಿರ್ಧಾರ ಮತ್ತು ನಿರ್ವಹಣೆ ಬಡ್ಡಿದರದ ವ್ಯತ್ಯಾಸವನ್ನು ಆಧರಿಸಿರುತ್ತೆ. ಬಡ್ಡಿದರ ಏರಿಳಿತ ಆಧರಿಸಿ ಫಂಡ್ ಮ್ಯಾನೇಜರ್ ಪೋರ್ಟ್ಫೋಲಿಯೋ ಅಡ್ಜಸ್ಟ್ ಮಾಡುವುದಿದೆ. ಈ ಬಗ್ಗೆ ಕ್ವಾಂಟಮ್ ಎಎಂಸಿಯ ಹಿರಿಯ ಫಂಡ್ ಮ್ಯಾನೇಜರ್ ಪಂಕಜ್ ಪಾಠಕ್ ಅವರು ಏನು ಹೇಳ್ತಾರೆ? ಅವರು ಹೇಳುವ ಪ್ರಕಾರ ನೀವು ನಿರೀಕ್ಷಿಸಿದಂತೆ ನಡೆಯದೇ ಹೋದಲ್ಲಿ ಫ್ಲೆಕ್ಸಿಬಿಲಿಟಿಯ ಸೌಲಭ್ಯ ಈ ಡೈನಮಿಕ್ ಬಾಂಡ್ ಫಂಡ್ಗಳಲ್ಲಿ ಸಿಗುತ್ತೆ. ಆದಾಗ್ಯೂ ಕೂಡ ಮಾರುಕಟ್ಟೆಯ ಏರಿಳಿತಗಳ ರಿಸ್ಕ್ ಅನ್ನು ಸಾಧ್ಯವಾದಷ್ಟು ತಡೀರಿ. 2-3 ವರ್ಷಗಳ ಮುನ್ನೋಟದೊಂದಿಗೆ ಹೂಡಿಕೆಯನ್ನು ಮಾಡಬೇಕು. ಅಲ್ಪಾವಧಿ ಮತ್ತು ಕಡಿಮೆ ರಿಸ್ಕ್ ಆಯ್ಕೆಗಳಿಗಾಗಿ ಲಿಕ್ವಿಡ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು ಅಂತ ಅವರು ಹೇಳ್ತಾರೆ. ಇನ್ನು ಕ್ರೆಡಿಟ್ ರಿಸ್ಕ್ ಫಂಡ್ಗಳಲ್ಲಿ ಈ ಲಿಕ್ವಿಡಿಟಿ ಅನ್ನೋದು ದೊಡ್ಡ ಸಮಸ್ಯೆ ಆಗುತ್ತೆ. ಯಾಕೆ ಅಂದರೆ ದೇಶದಲ್ಲಿ ಲೋಯರ್ ರೇಟೆಡ್ ಡೆಟ್ ಸೆಕ್ಯೂರಿಟೀಸ್ಗಳಿಗಾಗಿ ದೇಶದಲ್ಲಿ ಯಾವುದೇ ಸೆಕೆಂಡರಿ ಮಾರ್ಕೆಟ್ ಇಲ್ಲ. ಇದರಿಂದಾಗಿ ಪೋರ್ಟ್ಫೋಲಿಯೋದಲ್ಲಿ ಬದಲಾವಣೆ ಮಾಡೋದು ಕಷ್ಟ ಆಗುತ್ತೆ. ಎಷ್ಟೋ ಸಲ ರಿಡಂಪ್ಷನ್ ಕೂಡ ಸವಾಲಾಗಿ ಪರಿಣಮಿಸಿಬಿಡುತ್ತೆ. ಮಾರುಕಟ್ಟೆಯ ಸ್ಥಿತಿಗತಿಯನ್ನು ಆಧರಿಸಿ ಮುಖೇಶ್ ಅವರು ಡೈನಮಿಕ್ ಬಾಂಡ್ ಫಂಡ್ಗಳಿಗೆ ಶಿಫ್ಟ್ ಆಗುವ ಬಗ್ಗೆ ಯೋಚಿಸಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಫಿನಾನ್ಷಿಯಲ್ ಪ್ಲಾನರನ್ನು ಸಂಪರ್ಕಿಸಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.